ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನನ್ನ ಗಾಡಿನ ಯಾರೋ ನೈಟಲ್ಲಿ ಲೋಡ್ಗೆ ಹಾಕವ್ರೆ. ನಾನು ಯಾರಪ್ಪ ಹಾಕಿದ್ದು ಅಂತ ನೋಡ್ತಾ ಇದ್ದೆ, ಆದರೂ ಗಾಡಿ ಹಾಕಿದ್ರು ಲೋಡೇ ಮಾಡಿಲ್ಲ. ಯಾಕಪ್ಪ ಲೋಡ್ ಮಾಡಿಲ್ಲ ಅಂತಂದರೆ, ನೋಡಿ ಬೆಲ್ಟೆಲ್ಲ ಯಾವ ಥರ ಗಲೀಜಾಗೈತೆ, ಅದಕ್ಕೋಸ್ಕರ ಯಾರು ಲೋಡ್ ಮಾಡಿಲ್ಲ ಹುಡುಗರು. ಗಾಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಲೋಡ್ ಮಾಡ್ತೀನಿ ಅಂತ ಅಂದರು. ಸರಿ ಇನ್ನೇನು ಮಾಡೋದು ಅಂತ ಗಾಡಿ ಎಲ್ಲ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡಿ ಬೆಲ್ಟೆಲ್ಲ ಮಡಚಿಟ್ಟು ಆಚೆ ಇಟ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಿಟ್ಟೆ ಗುರು. ಏನು ಮಾಡ್ತೀರಾ, ನಮ್ಮ ಮನೆ ಬರ ಇದು ನೆನ್ನೆ ಹಾಕಿದ ಗಾಡಿ ಇವತ್ತು ಬೆಳಗ್ಗೆ 4 ಗಂಟೆಗೆ ಲೋಡ್ ಆಗೈತೆ ಗುರು. ಕೊನೆಗೂ ಲೋಡ್ ಮಾಡಿ ಹುಡುಗರೆಲ್ಲ ಹೋಗಿದ್ರು ಬೆಲ್ಟ್ ಹೊಡೆದು. ನಾನು ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಹುಡುಗರು ಫೋನ್ ಮಾಡಿ 4 ಗಂಟೆ ರಾತ್ರಿಗೆ ಬನ್ನಿ ಗಾಡಿ ಲೋಡ್ ಆಗೈತೆ ತಗೊಂಡು ಹೋಗಿ ಅಣ್ಣ ಅಂತಂದರು. ನೋಡಿ ಎಲ್ಲ ಫುಲ್ಲು ಗಾಡಿ ತುಂಬ ಗ್ಲಾಸ್ ಲೋಡ್ ಮಾಡವ್ರೆ, ನೀಟಾಗಿ ಬೆಲ್ಟೆಲ್ಲ ಹೊಡೆದವ್ರೆ. ನೋಡಿ ಬೆಲ್ಟೆಲ್ಲ ಚೆಕ್ ಮಾಡಿಕೊಂಡೆ, ಹೊರ್ಗಡೆ ಆಚೆ ಒಂದು ಸತಿ ಹಾಕ್ಬಿಟ್ಟು ಚೆಕ್ ಮಾಡಬೇಕು, ಮೇಲ್ಗಡೆ ಗೊತ್ತಾಗಲ್ಲ. ಬೆಳಗ್ಗೆನೆ ಗಾಡಿ ವ್ಯಾಕ್ಯೂಮ್ ಕಮ್ಮಿ ಆಗೈತೆ ಅಂತ ನೋಡಿದೆ, ಏನು ಕಮ್ಮಿ ಆಗಿಲ್ಲ ಗುರು. ಗಾಡಿ ಆಚೆ ಹಾಕ್ಕೊಂಡು ಬೆಲ್ಟೆಲ್ಲ ಚೆಕ್ ಮಾಡ್ಕೊಂಡೆ. ನಮ್ಮ ಫ್ಯಾಕ್ಟ್ರಿಗೆ ಇವತ್ತು ಬೆಜ್ಜನ್ ಲಾರಿಗಳು ಬಂದವೆ ಅನ್ಲೋಡ್ಗೆ, ಅವೆಲ್ಲ ಅನ್ಲೋಡ್ಗೆ ಬಂದಿರೋವು. ನೋಡಿ ನೀಟಾಗಿ ಬೆಲ್ಟೆಲ್ಲ ಹೊಡೆದಿದ್ರು. ಅಲ್ಲಿಂದ ಬೆಲ್ಟ್ ಚೆಕ್ ಮಾಡಿಕೊಂಡು ಹೊರಟೆ ಗುರು. ಹೊರಟವನೇ ನಮ್ಮ ರಾಮಹಳ್ಳಿ ಗೇಟ್ ಹತ್ರ ಬರ್ತೀನಿ. ರಾಮಹಳ್ಳಿ ಗೇಟು ಯಾವಾಗ ಬಂದರೂ ಇದೇ ಬೇಜಾರು ಗುರು. ಯಾವಾಗಲೂ ರೈಲ್ವೆ ಗೇಟ್ ಆಗ್ತದೆ, ಏನು 100 ರೈಲ್ ಹೋಯ್ತವೆ ದಿನಕ್ಕೆ. ನನಗಂತೂ ಬೇಜಾರಾಗೋಯ್ತು. ಅಲ್ಲಿಂದ ಸೀದಾ ಮುಂದೆ ಬರ್ತೀನಿ. ನೋ ಎಂಟ್ರಿ ಆಗಿಬಿಡುತ್ತೆ ಅಂತ ಭಯ. ಯಾಕಂದ್ರೆ ಒಂದೊಂದು ದಿನ 7 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ, ಒಂದೊಂದು ದಿನ 6:15 ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಭಯ ಆಗಿತ್ತು. ಹೆಂಗೋ ಪೊಲೀಸರು ಯಾರೂ ಇರಲಿಲ್ಲ, ಹೆಂಗೋ ಇವತ್ತು ಯಾರೂ ಇಲ್ಲಪ್ಪ ಹೊಂಟ್ಬಿಡೋಣ ಅಂತ ಸೀದಾ ಹೊರಟೆ. ಯಾಕಂದರೆ ನೋ ಎಂಟ್ರಿ ಸೇರ್ಕೊಂಡ್ರೆ 11 ಗಂಟೆವರೆಗೂ ಕಾಯಬೇಕು. ನಾನು ಮೆಟ್ರೋ ರೈಸ್ ಆಡ್ಕೊಂಡು ಅಲ್ಲಿಂದ ಹೊರಟೆ. ಇದು ನಮ್ಮ ಉಪನಗರ ಫ್ಲೈಓವರು, ಕೆಂಗೇರಿ ಉಪನಗರ ಫ್ಲೈಓವರ್ ಇದು. ಅಲ್ಲಿಂದ ಸೀದಾ ಬಂದವನೇ ನಾಗರಬಾವಿ ಬಂದೆ. ನನ್ನ ಲೋಡು ಇವತ್ತು ಎಲ್ಲಿಗಪ್ಪ ಅಂತ ನೋಡಿ ಇಂಟ್ರಡ್ಯೂಸೇ ಮಾಡಲಿಲ್ಲ. ನನ್ನ ಲೋಡ್ ಬಂದ್ಬಿಟ್ಟು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ ಪಕ್ಕ ಅಂತೆ, ವಿಲ್ಲಾ ಅಂತೆ. ಗೊರಗುಂಟೆಪಾಳ್ಯ 365 ದಿನವೂ ಜಾಮೆ ಗುರು. ಜಾಮ್ ಇಲ್ದಿದ್ದ ದಿನ ಇಲ್ಲ. ಹಂಗೆ ಅದು ಗೊರಗುಂಟೆಪಾಳ್ಯ ಯಾವಾಗಲೂ ಜಾಮು. ಅಲ್ಲಿಂದ ಸೀದಾ ಹೊರಟವನೇ ದೇವನಹಳ್ಳಿ ಟೋಲ್ ಹತ್ರ ಬಂದೆ ಗುರು. ದೇವನಹಳ್ಳಿ ಟೋಲ್ ಹತ್ರ ಬರ್ತೀನಿ. ಅಲ್ಲಿಂದ ಬರ್ತೀನಿ ನೋಡಿ, ಆ ಮುಂದೆ ಒಂದು ಇನೋವಾ ಕಾರ್ ಹೋಗ್ತಾ ಐತೆ. ನನಗೆ ಚೌಕ್ ಕೊಟ್ಟ ಅವನು ಶಿಷ್ಯ. ಹೋಗೋ ಶಿಷ್ಯ ಇರಲಿ ಅಂತ ಬಿಟ್ಟು ಕಳಿಸ್ತೆ ಅವನ್ನ, ಇಲ್ಲಾಂದ್ರೆ ಅವನಿಗೂ ನನಗೂ ದೊಡ್ಡ ಕಿರಿಕಾಗಿರೋದು. ಕೊನೆಗೂ ಅನ್ಲೋಡ್ ಪಾಯಿಂಟಿಗೆ ಬಂದೆ ಗುರು. ಅನ್ಲೋಡ್ ಪಾಯಿಂಟಿಗೆ ಬಂದು ಇವರು ಸೆಕ್ಯೂರಿಟಿ ಅಣ್ಣಂಗೆ ಬಿಲ್ ಕೊಟ್ಟೆ. ಅವರಿದ್ದರು ಇವಾಗ ಏನಕ್ಕಪ್ಪ ಬರೋಕ್ಕೆ ಹೋದೆ, ಗಾಡಿ ಇವತ್ತು ಬಿಡಲ್ಲ, ಇನ್ನು 3 ದಿನ ಬಿಡಲ್ಲ ಅಂತವ್ರೆ. ನನಗೂ ತಲೆ ಕೆಡ್ತದೆ. ಮುಂದೆ ಏನೋ ಗಾಡಿ ಊದ್ಕೊಂಬಿಟ್ಟೈತಂತೆ, ನೋಡೋಣ. ಅಲ್ಲಿಗೆ ಗಾಡಿ ಲಾಕ್ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತೀನಿ. ನಾನು ನೋಡಿ ನನ್ನ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಏನಾಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್